ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಯು ಕುಕಿಂಗ್ ವಿಲೇಜ್ಗೆ ಸ್ವಾಗತ. ಸುಲಭವಾಗಿ ಆರೋಗ್ಯಕರವಾದ ಸೋರೆಕಾಯಿ ದಪ್ಪಟ್ಟಿ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ತುಂಬ ಸುಲಭವಾಗಿ ಮಾಡಿಕೊಳ್ಳಬಹುದು. ಮೊದಲು ಸೋರೆಕಾಯಿಯ ಸಿಪ್ಪೆಯನ್ನು ತೆಗೆದುಕೊಳ್ಳಿ. ಸೋರೆಕಾಯಿಯ ಸಿಪ್ಪೆ ಚೆನ್ನಾಗಿ ತೆಗೆದ ನಂತರ ತುರಿದುಕೊಳ್ಳಬೇಕು. ಈ ದಪ್ಪಟ್ಟಿಯನ್ನು ತುಂಬ ಸುಲಭವಾಗಿ ಮಾಡಿಕೊಳ್ಳಬಹುದು. ವಿಡಿಯೋ ಕೊನೆವರೆಗೂ ನೋಡಿ, ನಿಮಗೆ ಅರ್ಥವಾಗುತ್ತದೆ. ತುರಿದ ನಂತರ ಒಂದು ಮಿಕ್ಸರ್ ಜಾರಿಗೆ ಹಸಿಮೆಣಸಿನಕಾಯಿ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿಯನ್ನು ತರಿತರಿಯಾಗಿ ರುಬ್ಬಿಕೊಳ್ಳಿ. ಈ ದಪ್ಪಟ್ಟಿ ಬೆರಕೆ ಹಿಟ್ಟಿನಿಂದ ಮಾಡುತ್ತಾರೆ. ಬೆರಕೆ ಹಿಟ್ಟು ಇಲ್ಲ ಎಂದರೆ 2 ಗ್ಲಾಸ್ ಜೋಳದ ಹಿಟ್ಟಿಗೆ 1 ಬಟ್ಟಲು ಕಡಲೆ ಹಿಟ್ಟು, ಅರ್ಧ ಬಟ್ಟಲು ಗೋಧಿ ಹಿಟ್ಟನ್ನು ಹಾಕಿಕೊಳ್ಳಿ. ಇದು ಬೆರಕೆ ಹಿಟ್ಟೇ ಆಗುತ್ತದೆ. ಒಂದು ಪಾತ್ರೆಯಲ್ಲಿ ಹಿಟ್ಟನ್ನು ತೆಗೆದುಕೊಂಡು ಅದಕ್ಕೆ 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಅಜ್ವೈನನ್ನು ಹಾಕಿಕೊಳ್ಳಿ. ಅಜ್ವೈನನ್ನು ಅಂಗೈಯಲ್ಲಿ ಒರೆಸಿ ಹಾಕಿಕೊಳ್ಳಬೇಕು. ಅದರ ಸ್ಮೆಲ್ ತುಂಬ ಚೆನ್ನಾಗಿರುತ್ತದೆ. ಅದಕ್ಕೆ 1 ಸ್ಪೂನ್ ಅರಿಶಿನ ಪುಡಿ, 1 ಸ್ಪೂನ್ ಧನಿಯಾ ಪುಡಿ, ಅರ್ಧ ಸ್ಪೂನ್ ಗರಂ ಮಸಾಲ, 1 ಸ್ಪೂನ್ ಖಾರದ ಪುಡಿ ಹಾಗೂ ತುರಿದಿರುವ ಸೋರೆಕಾಯಿಯನ್ನು ಹಾಕಿಕೊಳ್ಳಿ. ಸೋರೆಕಾಯಿ ಹಾಕಿದ ನಂತರ ರುಬ್ಬಿರುವ ಹಸಿಮೆಣಸಿನಕಾಯಿ, ಈರುಳ್ಳಿಯ ಪೇಸ್ಟನ್ನು ಹಾಕಿಕೊಳ್ಳಿ. ಇದನ್ನು ಹಾಕಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಕಟ್ ಮಾಡಿರುವ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿಕೊಳ್ಳಿ. ಇದಕ್ಕೆ ನೀರು ಹಾಕದೆ ಚೆನ್ನಾಗಿ ನಾದಿಕೊಳ್ಳಬೇಕು. 1 kg ಸೋರೆಕಾಯಿಗೆ 2 ಗ್ಲಾಸ್ ಜೋಳದ ಹಿಟ್ಟಿನ ಪ್ರಮಾಣ ಸರಿಯಾಗಿರುತ್ತದೆ. ಇಷ್ಟೊಂದು ಹಾಕಿಕೊಂಡು ಚೆನ್ನಾಗಿ ನಾದಿಕೊಳ್ಳಿ. ಇದಕ್ಕೆ ನೀರು ಹಾಕುವ ಅವಶ್ಯಕತೆ ಇರುವುದಿಲ್ಲ. ಸೋರೆಕಾಯಿಯಲ್ಲಿ ನೀರಿನ ಪ್ರಮಾಣ ಭಾಳ ಇರುತ್ತದೆ. ಸೋರೆಕಾಯಿಯಲ್ಲಿ ಎಷ್ಟು ನೀರಿರುತ್ತದೆ ಅಷ್ಟರಲ್ಲಿ ಮಾತ್ರ ಮಾಡಿಕೊಳ್ಳಬೇಕು. ತುಂಬ ರುಚಿಯಾಗಿ ಬರುತ್ತದೆ. ಇದು ಮಕ್ಕಳ ಟಿಫಿನಿಗೂ ತುಂಬ ಚೆನ್ನಾಗಿರುತ್ತದೆ. ಇದು ಬೀದರ್ ಕಡೆಯಂತೂ ದಪ್ಪಟ್ಟಿ ಅಂತೆ ಕರೆಯುತ್ತೇವೆ. ಒಂದೊಂದು ಊರಲ್ಲಿ ಒಂದೊಂದು ಹೆಸರಿನಿಂದ ಕರೆಯುತ್ತಾರೆ. ಇದಕ್ಕೆ ತಾಲಿಪೆಟ್ಟು ಹಾಗೂ ಪರೋಟನೂ ಅನ್ನುತ್ತಾರೆ. ನಾವು ಇದು ಬಟ್ಟೆಯ ಮೇಲೆ ಮಾಡಿಕೊಳ್ಳುವುದರಿಂದ ಒಂದು ಕಾಟನ್ ಬಟ್ಟೆಯನ್ನು ಒದ್ದೆ ಮಾಡಿಕೊಳ್ಳಿ. ನೋಡಿ, ಒದ್ದೆ ಮಾಡಿದ ನಂತರ ನಾನು ಯಾವ ರೀತಿ ತೋರಿಸುತ್ತಾ ಇದ್ದೀನಿ ಅದೇ ರೀತಿ ಹಾಸಿಕೊಳ್ಳಿ. ಅದರ ಮೇಲೆ ಸ್ವಲ್ಪ ನಾದಿರುವ ದಪ್ಪಟ್ಟಿ ಮಿಶ್ರಣವನ್ನು ತೆಗೆದುಕೊಂಡು ತಟ್ಟಿಕೊಳ್ಳಬೇಕು. ನೀರಿನ ಸಹಾಯದಿಂದ ಸ್ವಲ್ಪ ಸ್ವಲ್ಪ ಅಂಗೈಗೆ ನೀರನ್ನು ಹಚ್ಚಿಕೊಂಡು ಚೆನ್ನಾಗಿ ತಟ್ಟಿಕೊಳ್ಳಿ. ಈ ಪರೋಟ ತುಂಬ ಟೇಸ್ಟಿಯಾಗಿರುತ್ತದೆ. ಮೊಸರಿನ ಜೊತೆಯಂತೂ ತುಂಬ ಚೆನ್ನಾಗಿರುತ್ತದೆ. ನೋಡಿ, ನಾನು ಯಾವ ರೀತಿ ತಟ್ಟಿಕೊಂಡಿದ್ದೇನೆ ಅದೇ ರೀತಿ ನೀವು ತಟ್ಟಿಕೊಳ್ಳಿ. ಗ್ಯಾಸ್ ಮೇಲೆ ತವನಿಟ್ಟು ಕಾಯಲು ಬಿಡಿ. ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ಬಟ್ಟೆ ಸಮೇತ ದಪ್ಪಟ್ಟಿಯನ್ನು ಹಾಕಿಕೊಳ್ಳಿ. ಹಾಕಿದ ನಂತರ ಬಟ್ಟೆ ತೆಗೆದು ಮಧ್ಯದಲ್ಲಿ ಒಂದು ಹೋಲ್ ಮಾಡಿಕೊಳ್ಳಿ. ನೋಡಿ, ನಾನು ಯಾವ ರೀತಿ ತೋರಿಸುತ್ತಾ ಇದ್ದೀನಿ ಅದೇ ರೀತಿ ನೋಡಿ ಮಾಡಿಕೊಳ್ಳಿ. ತುಂಬ ಟೇಸ್ಟಿಯಾಗಿ ಇರುತ್ತದೆ. ಇದು ಆರೋಗ್ಯಕರವಾಗಿ ಇರುತ್ತದೆ. ಸೋರೆಕಾಯಿ ಮಕ್ಕಳು ತುಂಬ ಇಷ್ಟಪಡುವುದಿಲ್ಲ. ಈ ರೀತಿ ದಪ್ಪಟ್ಟಿ ಮಾಡಿಕೊಟ್ಟರೆ ತುಂಬ ಇಷ್ಟಪಟ್ಟು ತಿನ್ನುತ್ತಾರೆ. ಟಿಫನಿಗೂ ತುಂಬ ಚೆನ್ನಾಗಿರುತ್ತದೆ. ಕಲರ್ ಚೇಂಜ್ ಆಗುವವರೆಗೂ ಚೆನ್ನಾಗಿ ಬೇಯಿಸಿಕೊಳ್ಳಿ. ಸ್ವಲ್ಪ ಈ ದಪ್ಪಟ್ಟಿ ದಪ್ಪ ಇರುವುದರಿಂದ 2 ರಿಂದ 3 ನಿಮಿಷ ಬೇಯಿಸಿಕೊಳ್ಳಿ. ನೋಡಿ, ಇಷ್ಟೊಂದು ಬೆಂದರೆ ಸಾಕು. ನನ್ನ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.